ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಬೂಲ್ ಕಡಲೆ ಉಸ್ಲಿ ಮಾಡೋಣ. ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು. ಇದನ್ನು ತುಂಬ ರುಚಿಕರವಾಗಿರ್ತದೆ ಇದು. ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ. ಕಾಬೂಲ್ ಕಡಲೆ ಉಸ್ಲಿ ಮಾಡೋಣ. ಅದಕ್ಕೆ ಕಾಬೂಲ್ ಕಡಲೆನ ನೆನೆಯಕ್ಕೆ ಹಾಕ್ಕೊಂಡು ಈ ರೀತಿ ಕುಕ್ಕರಲ್ಲಿ 2 ವಿಸಿಲ್ ಬರೆಸ್ಕೊಂಡಿದ್ದೀವಿ. ಈ ರೀತಿ ಒಗ್ಗರಣೆ ಮಾಡೋಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕೊಬ್ಬರಿನ ಪೌಡ್ರು ಮಾಡ್ಕೊಂಡಿದ್ದೀವಿ. ಕಾಯಿನ ಒಗ್ಗರಣೆ ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಒಲೆನ ಹಚ್ಕೊಳ್ಳಿ. ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಫ್ರೈ ಆಗಿದೆ. ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದ್ಸಲ ಈ ರೀತಿ ತಿರುಗಿಸ್ಕೊಡ್ಬೇಕು. ಇಲ್ಲಿ ನಾವು ಮೊದಲೇ ಕಾಬೂಲ್ ಕಡಲೆನ 2 ವಿಸಿಲ್ ಹಾಕಿಸ್ಕೊಂಡು ಉಪ್ಪು, ಅರಿಶಿನ ಪೌಡ್ರ್ ಹಾಕಿಸ್ಕೊಂಡು ಈ ರೀತಿ ಕಾಬೂಲ್ ಕಡಲೆನ ತಗೊಂಡಿದ್ದೀವಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಕೆಂಪಗಾಗಿದೆ ಇವಾಗ. ನೋಡಿ ಈ ರೀತಿ. ಇವಾಗ ಬೇಯಿಸ್ಕೊಂಡಿದ್ವಲ್ಲ ಕಾಬೂಲ್ ಕಡಲೆನ, ಅದನ್ನು ಸೇರಿಸ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಇಲ್ಲಿ ಕಾಬೂಲ್ ಕಡಲೆಗೆ ಫಸ್ಟೇ ನಾವು ಉಪ್ಪು, ಅರಿಶಿನ ಪೌಡ್ರ್ ಹಾಕಿಸ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಸ್ವಲ್ಪ ಈರುಳ್ಳಿಗೆ ಉಪ್ಪು ಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಇವಾಗ ಕಾಯಿ ತುರಿನ ಸೇರಿಸ್ಕೊಳ್ಳಿ. ಒಗ್ಗರಣೆಯಲ್ಲೇ ಹಾಕ್ಕೊಂಡ್ಬಿಡ್ಬೇಕು ಕಾಯಿನೆಲ್ಲ. ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಒಗ್ಗರಣೆಯಲ್ಲೇ ಈ ರೀತಿ ಉಸ್ಲಿಗೆಲ್ಲ ಕೊಬ್ಬರಿ, ಕೊತ್ತಂಬರಿನ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ, ಕೆಡೋದಿಲ್ಲ ಸಂಜೆವರೆಗೂ. ಅದಕ್ಕೆ ಈ ರೀತಿ ಕೊಬ್ಬರಿ, ಕೊತ್ತಂಬರಿನ ಹಾಕಿ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಡ್ಬೇಕು. ಆವಾಗ ಸಾಯಂಕಾಲವರೆಗೂ ಚೆನ್ನಾಗಿರ್ತದೆ, ಹುಳಿ ಬರೋದಿಲ್ಲ.
ತುಂಬ ರುಚಿಕರವಾಗಿರ್ತದೆ ಇದು ಕಾಬೂಲ್ ಕಡಲೆ ಉಸ್ಲಿ. ನೋಡಿ ರೆಡಿಯಾಗಿದೆ. ಕಾಬೂಲ್ ಕಡಲೆ ಉಸ್ಲಿ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.